ಕರ್ಗ ಈ ಮನೆ ಹತ್ರ ಬಂದು ಮೊದಲನೇ ಪೂಜೆ ತಗೊತಾರೆ. ಇಲ್ಲಿ ಮೊದಲನೇ ಕರ್ಗಕ್ಕೆ ಪೂಜೆ ಆಗುವಂಥ ಮನೆ ಇದು. ಮೊದಲಿಗೆ ಈ ಮಾಲೂರನ್ನ ಮಲ್ಲಿಗೆಪುರ ಎಂದು ಕರೀತಾ ಇದ್ರು. ಅಲಂಕಾರ ಮಾಡಬೇಕು, ಹೂವಿನ ಅಲಂಕಾರ ಮಾಡಬೇಕು ಅಂದ್ರೂ ಸಹ ನಿಮ್ಮ ಕೈಯಿಂದ ನೀವೇ ವಿಶೇಷವಾಗಿ ಅಮ್ಮನವರನ್ನ ಮುಟ್ಟಿ ಪೂಜೆ ಮಾಡುವಂತ, ನಿಮ್ಮ ಮನೆಯಲ್ಲಿ ಹೇಗೆ ನೀವು ದೇವರು ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಸ್ವತಂತ್ರವಾಗಿ ಇಲ್ಲಿ ಪೂಜೆ ಮಾಡುವಂತ ಅವಕಾಶ ಇದೆ. ಒಂದು ಕಡೆ 10,000 ಅಂತದ್ದು 3 ಕಡೆ ಇನ್ನು 10,000 ಆಯ್ತು. ಅಲ್ಲೆಲ್ಲ ಆ ಕಡೆ ಎಲ್ಲ ಸರ್ಕಲ್ ಒಂದು, ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಿಸಿ ಬಿಸಿ ಪಲಾವ್ ಇದೆ. RCB ಮ್ಯಾಚಿಗೆ ಅಮ್ಮ, RCB ಮ್ಯಾಚಿಗೆ ನಮಸ್ಕಾರ ಮೇಡಮ್. ಕೆಂಪೇಗೌಡ ಸರ್ಕಲಲ್ಲಿ ಇಳಿದ ತಕ್ಷಣ ಒಂದು ಸಂಭ್ರಮ, ಕರಗದ ಸಂಭ್ರಮ, ಸಡಗರ, ಫ್ಲೆಕ್ಸಿಗಳು ತುಂಬ ಜೋರಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಂದು ಇಳಿದ ತಕ್ಷಣ ಈ ರೀತಿಯಾಗಿ ಫ್ಲೆಕ್ಸು, ಇಲ್ಲೊಂದು ಕೆಂಪೇಗೌಡ ಸರ್ಕಲ್ ಅಂತಾರೆ ಇದನ್ನು. ಆಮೇಲೆ ಇದು ಬಾಲಾಜಿ ಥಿಯೇಟರ್ ಸರ್ಕಲ್ ಅಂತ ಕರೀತಾರೆ. ನಾಳೆ ಬೆಳಿಗ್ಗೆ ಕರೆಕ್ಟಾಗಿ 5:15 ಕರ್ಗ ಇಲ್ಲಿ ಬಂದು ಆಡ್ತಾರೆ ಈ ಸರ್ಕಲಲ್ಲಿ. ಸೊ ಇಲ್ಲಿ ನೋಡ್ಕೊಂಡು ಹೋಗೋಣ. ದೊಡ್ಡ ಫ್ಲೆಕ್ಸ್ಗಳು ಹಾಕ್ಕೊಂಡು ಈ ಸರ್ಕಲ್ನ ಚೆನ್ನಾಗಿ ಇದು ಮಾಡಿದ್ದಾರೆ. ಸೊ ಈಗ ನಾವು ಕರ್ಗದ ಕಡೆ ಮಾರಿಕಾಂಬ ದೇವಸ್ಥಾನದ ಹತ್ರಕ್ಕೆ ಈಗ ನಾವು ಎಂಟ್ರಿ ಆಗೋಗಿದ್ದೀವಿ. ಬಸ್ಸಲ್ಲಿ ಕೆಂಪೇಗೌಡ ಸರ್ಕಲಲ್ಲಿ ಇಳಿಸಿದ್ರೆ ಅಲ್ಲಿಂದ ನಡ್ಕೊಂಡು ಬಸ್ ಸ್ಟ್ಯಾಂಡೆಲ್ಲ ರಿಪೇರಿ ಆಗ್ತಾಯಿದೆ, ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಆರ್ಕೆಸ್ಟ್ರಾ ನೋಡೋಕ್ಕಾಗಲಿಲ್ಲ. ಮಾರಿಕಾಂಬ ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ ಮಾರಿಕಾಂಬ ದೇವಸ್ಥಾನ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕೋಲಾರ ಜಿಲ್ಲೆಯ ಮಾಲೂರಲ್ಲಿರುವಂತ ಶ್ರೀ ಮಾರಿಕಾಂಬಾ ದೇವಸ್ಥಾನವು ಎಲ್ಲ ದೇವಾಲಯಗಳಿಗಿಂತ ವಿಭಿನ್ನ ಹಿನ್ನೆಲೆಯನ್ನು ಹೊಂದಿರುವಂತ ಒಂದು ಮಹತ್ವವಾದ ದೇವಾಲಯವಿದು. ಈ ದೇವಾಲಯದ ಚರಿತ್ರೆಯನ್ನು ನಾವು ತಿಳ್ಕೊಂತ ಹೋದ್ರೆ ಸುಮಾರು ಒಂದು 400 ವರ್ಷಗಳ ಹಿಂದೆ ಹೋಗ್ಬೇಕಾಗ್ತದೆ. ಮೊದಲಿಗೆ ಈ ಮಾಲೂರನ್ನ ಮಲ್ಲಿಗೆಪುರ ಎಂದು ಕರೀತಾ ಇದ್ರಂತೆ. ಮಾಲೂರಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಲ್ಲಿಗೆ ಯಥೇಚ್ಛವಾಗಿ ಬೆಳೆದು ಸರಬರಾಜು ಮಾಡ್ತಾ ಇದ್ರು. ಆದ್ದರಿಂದ ಈ ನಗರಕ್ಕೆ ಮಲ್ಲಿಗೆಪುರ ಎಂದು ಕರೀತಾ ಇದ್ರು. ಕ್ರಮೇಣ ಇದನ್ನ ಮಾಲೂರು ಅಂತೇಳಿ ಕರೆಯಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ನಮಸ್ತೆ ಕೋಲಾರ. ಇವತ್ತು ನಾನು ನಿಮ್ಮನ್ನ ವಿಭಿನ್ನ ಮತ್ತು ವಿಶೇಷ ಹೊಂದಿರುವಂತ ಒಂದು ಸುಪ್ರಸಿದ್ಧ ದೇವಾಲಯಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ದೇವಸ್ಥಾನಕ್ಕೆ ಬಾಕ್ಲೆ ಇಲ್ಲದಂತ ಈ ದೇವಾಲಯಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇದ್ದಂಗೆ ನಿಮ್ಗೆ ಎದುರುಗಡೆ ಕಾಣಿಸೋದು ತ್ರಿಶೂಲ. ಈ ತ್ರಿಶೂಲವನ್ನ ಕೈ ಮುಗಿದು ಒಳಗಡೆ ಹೋಗೋಣ, ಅಮ್ಮನವರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಈ ಗ್ರಾಮವನ್ನ ಮಲ್ಲಿಗೆಪುರ ಅಂತ ಕರಿತಾ ಇದ್ರು. ಆ ಮಲ್ಲಿಗೆಪುರವನ್ನು ಆಡಳಿತ ಮಾಡ್ತಾ ಇದ್ದಂತ ಪಾಳ್ಯಗಾರು, ಅದರಲ್ಲಿ ಒಬ್ಬರ ಹೆಸರು ಹಿದಯ್ ರಾಮ್ ಸಿಂಗ್ ಅಂತ. ಅವರು ಬಾವನಹಳ್ಳಿ ಒಂದು ಗ್ರಾಮದಲ್ಲಿ ವಾಸವಾಗಿದ್ರು. ಅವಾಗ ಮಾಲೂರಿನ ಜನತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗಿತ್ತು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಕ್ಕೆ ಅಲ್ಲಿ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಮಣ್ಣನ್ನು ತೆಗಿತಾ ಇದ್ದಾಗ ಆ ಮಣ್ಣಲ್ಲಿ 2 ಸುಂದರವಾದ ಜೋಡಿ ಮೂರ್ತಿಗಳು ಸಿಗ್ತವೆ. ಆ ಮೂರ್ತಿಗಳನ್ನ ಎತ್ತಿ ಸೈಡ್ಗೆ ಇಟ್ಟಿರ್ತಾರೆ. ರಾತ್ರಿ ಕನಸಲ್ಲಿ ಆ ಮೂರ್ತಿ ಬಂದು ಹೇಳ್ತಂತೆ, ಹೇ ಹಿದಯ್ ರಾಮ್ ಸಿಂಗ್, ನಾನು ಮಾರೆಮ್ಮ, ಈ ಗ್ರಾಮ ದೇವತೆ, ನನ್ನನ್ನು ಇಲ್ಲಿ ನೆಲೆಸು, ನನಗೆ ಜನಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಆಕೆ ಹಿದಯ್ ರಾಮ್ ಸಿಂಗ್ ಕನ್ಸಲ್ಲಿ ಬಂದು ಹೇಳ್ತಾಳೆ. ಬೆಳಿಗ್ಗೆ ಎದ್ದಂತ ಹಿದಯ್ ರಾಮ್ ಸಿಂಗು ಆ ಗ್ರಾಮದ ದೊಡ್ಡವ್ರ ಹತ್ರ ಹೋಗಿ ಹೇಳ್ತಾರೆ, ರಾತ್ರಿ ಕನಸಲ್ಲಿ ಈ ರೀತಿ ಆಯ್ತು ಅಂತ. ಆಗ ದೊಡ್ಡವರೆಲ್ಲ ಸೇರಿ ಮಾಡ್ತಾರಪ್ಪ, ಈ ವಿಗ್ರಹಗಳನ್ನ ಇಲ್ಲೇ ಒಂದು ಮಂಟಪ ಕಟ್ಟಿ ಆ ಮಂಟಪದಲ್ಲಿ ಅಮ್ಮನ ಸ್ಥಾಪನೆ ಮಾಡೋಣ ಅಂತೇಳಿ ನಿರ್ಧಾರ ಮಾಡ್ತಾರೆ. ಮಾಲೂರಲ್ಲಿರುವಂಥ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ನಿಮಗೆ ಜೋಡಿ ದೇವರುಗಳ ಮೂರ್ತಿಗಳು ಸಿಗ್ತವೆ. ಎಲ್ಲ ಕಡೆನೂ 2 ದೇವರುಗಳು, ಜೋಡಿ ದೇವರುಗಳು ಇರುವಂಥ ದೇವಸ್ಥಾನಗಳೇ ಸಿಗುವಂಥದ್ದು. ಈ ಮಾಲೂರಲ್ಲಿ ಯಾವ ಹೆಣ್ಣು ದೇವತೆಗಳು ದೇವಸ್ಥಾನ ಇದಾವೋ ಅವು ತುಂಬಾ ಜೋರಾಗಿ ವಿಜೃಂಭಣೆಯಿಂದ ಇರ್ತಾವ ಆ ದೇವತೆಗಳು. ಅದರ ಹಿನ್ನೆಲೆ ನನ್ಗೆ ಗೊತ್ತಿಲ್ಲ, ಯಾಕೆ ಅಲ್ಲೆಲ್ಲ ಜೋಡಿ ದೇವರು ಇರ್ತಾರೆ, ಯಾಕೆ ಅಷ್ಟೊಂದು ವಿಜೃಂಭಣೆಯಿಂದ ವಿಜೃಂಭಿಸ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ನನ್ನ ತಿಳಿದ ಪ್ರಕಾರ ಇಲ್ಲಿ
ತಮಿಳ್ನಾಡು ಹತ್ರ ಇರೋದ್ರಿಂದ ತಮಿಳ್ ಶೈಲಿಯಲ್ಲಿ ಈ ದೇವತೆಗಳೆಲ್ಲ ಕಾಣಿಸ್ತಾರೆ. ಸೊ ಅಮ್ಮನ ಅವರನ್ನ ದರ್ಶನ ಮಾಡ್ಕೊಳ್ಳೋಣ. ಮತ್ತು ನಮ್ಮ ಮನಸ್ಸಲ್ಲಿರೋದನ್ನ ವೀಕ್ಷಕರೇ ಇಲ್ಲಿ ನಿಮ್ಗೊಂದು ಮಾತು ಹೇಳ್ಬೇಕು. ಈ ದೇವಾಲಯದ ಈ ವಿಶೇಷ ಏನಂದ್ರೆ ಹೆಂಗೆ ಬಾಕ್ಲಿರೋದಿಲ್ಲೋ ಅದೇ ರೀತಿಯಾಗಿ ಇಲ್ಲಿ ಪೂಜಾರಿರು ಸಹ ಇರೋದಿಲ್ಲ. ನೀವೇ ಬಂದು ಅಮ್ಮನವರಿಗೆ ನಿಮ್ಮ ಕೈಯಿಂದ ಅರ್ಶಿಣ ಅಲಂಕಾರ, ಕುಂಕುಮ ಅಲಂಕಾರ, ಬಾಳೆ ಎಲೆ ಅಲಂಕಾರ, ಯಾವುದೇ ನಿಮ್ಗೆ ಅಲಂಕಾರ ಮಾಡಬೇಕು, ಹೂವಿನ ಅಲಂಕಾರ ಮಾಡಬೇಕು ಅಂದ್ರೂ ಸಹ ನಿಮ್ಮ ಕೈಯಿಂದ ನೀವೇ ವಿಶೇಷವಾಗಿ ಅಮ್ಮನವರನ್ನ ಮುಟ್ಟಿ ಪೂಜೆ ಮಾಡುವಂತ, ನಿಮ್ಮ ಮನೆಯಲ್ಲಿ ಹೇಗೆ ನೀವು ದೇವರು ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಸ್ವತಂತ್ರವಾಗಿ ಇಲ್ಲಿ ಪೂಜೆ ಮಾಡುವಂತ ಅವಕಾಶ ಇದೆ. ವಿಶೇಷ ದಿನಗಳಲ್ಲಿ ಒಬ್ಬ ಅರ್ಚಕರು ಇರ್ತಾರೆ, ಬೇರೆ ದಿನ ಯಾವುದೇ ರೀತಿ ಅರ್ಚಕರು ಇರೋದಿಲ್ಲ. 24 ಗಂಟೆ ವರ್ಷದ 360 ದಿನ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಬಂದು ಅಮ್ಮನವರನ್ನ ಪೂಜೆ ಮಾಡಿ, ಅಲಂಕಾರ ಮಾಡಿ, ದರ್ಶನ ಮಾಡ್ಕೊಂಡು ನಿಮ್ಮ ಕೈಯಿಂದ ಅಮ್ಮನವರಿಗೆ ಅಭಿಷೇಕ ಮಾಡ್ಬೋದು. ವರ್ಷದಲ್ಲಿ 2-3 ಸರಿ ಅಮ್ಮನಿಗೆ ವಿಶೇಷ ಪೂಜೆಗಳಿರ್ತಾರೆ. ಒಂದು ವಾರ್ಷಿಕೋತ್ಸವ ಮಾಡ್ತಾರೆ, ಆಮೇಲೆ ಇನ್ನೂ ಒಂದು ಪೂಜೆ ಮಾಡ್ತಾರೆ, ಆಮೇಲೆ ಕರಗದ ದಿನಗಳಲ್ಲಿ ವಿಶೇಷ ಪೂಜೆ ಇರುತ್ತೆ. ಭಾಳ ಖುಷಿ ಆಯಿತು, ಭಾಳ ಚೆನ್ನಾಗಿ ಅಮ್ಮನ ದರ್ಶನ ಆಯಿತು. ಯಾವುದೇ ರೀತಿ ನೂಕಲಿಲ್ಲ, ಯಾವುದೇ ರೀತಿ ದುಡ್ಡು ಕೇಳೋರಿಲ್ಲ, ಯಾವುದೇ ರೀತಿ ಅರ್ಚನೆ ಇಲ್ಲ. ಈ ಒಂದು ಪವಿತ್ರವಾದ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಿಮಗೆಲ್ಲರಿಗೂ ಶುಭವಾಗಲಿ. ಈ ಮಾಲೂರಿನ ವಿಶೇಷ ನಿಮ್ಗೆ ಹೇಳ್ಬೇಕು ಅಂದರೆ, ಮಾಲೂರಲ್ಲಿ ನಡೆಯುವಂಥ ಕರಗ ಮಹೋತ್ಸವಕ್ಕೆ ಸುತ್ತು ಹಳ್ಳಿಗಳ ಜನ ಎಲ್ಲ ಬರ್ತಾರೆ. ಹಳ್ಳಿ ಜನ ಅಷ್ಟೇ ಅಲ್ಲ, ಮಾಲೂರಿನ ನೆಂಟರುಗಳು ಮತ್ತು ಮಾಲೂರು ಕರಗ ನೋಡೋಕ್ಕಿಂತ ನಮ್ಮ ಹೊರ ರಾಜ್ಯದಿಂದನೂ ಸಹ ತುಂಬ ಜನ ಬರ್ತಾರೆ ಮಾಲೂರು ಕರಗ ನೋಡೋಕ್ಕೆ. ಮತ್ತು ಇಲ್ಲಿ 7 ದಿನ ಕರಗ ಮಹೋತ್ಸವ ಇರೋದ್ರಿಂದ 7 ದಿನಗಳ ಕಾಲ ಜಾತ್ರೆ ಕೂಡ ನಡೀತದೆ. ಆ ಜಾತ್ರೆಗೆ ಸುಮಾರು ಜನ ಬರ್ತಾರೆ. ದಾರಿ ತುಂಬ ಕಿಕ್ಕಿರಿದು ಜನಗಳು ನಡೀತಾ ಇರ್ತಾರೆ. ಅಂಗಡಿ ವ್ಯಾಪಾರಸ್ಥರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. 7 ದಿನಗಳು ಹಗಲು ರಾತ್ರಿ ವ್ಯಾಪಾರ ಮಾಡುವಂತ ಈ ಒಂದು ಜಿಲ್ಲೆಯಲ್ಲಿ ಮಾಲೂರು, ನಮ್ಮ ಕೋಲಾರ ಕರಗಕ್ಕಿಂತ ಮಾಲೂರು ಕರಗಕ್ಕೆ ತುಂಬಾ ಜನ ಸೇರ್ತಾರೆ. ಈ ಅಂಗಡಿಲಿ ಏನಕ್ಕೆ ಇಷ್ಟೊಂದು ರಶ್ ಇದೆ? ಎದುರಿಗೆ ಇಲ್ಲೊಂದು ರಶ್ ಇದೆ, ನೋಡ್ಕೊಂಬರೋಣ. ಇಲ್ಲಿ ಏನಕ್ಕೆ ಇಷ್ಟೊಂದು ರಶ್ ಇದೆ ಗೊತ್ತಿಲ್ಲ, ನೋಡ್ಕೊಂಬರೋಣ. ಹೆಣ್ಮಕ್ಳಿಗೆಲ್ಲ ಮಾಡ್ತಾ ಇದ್ದಾರೆ, ಬಳೆಗಳು, ಚೈನ್ಗಳು, ಅದಕ್ಕೆ ರಶ್ ಇದೆ. ಇಲ್ಲಿ ತುಂಬ ರಶ್ ಇದೆ ಅಂಗಡಿಗೆ. ಎಲ್ಲ ಅಂಗಡಿಗಳಿಗೂ ವ್ಯಾಪಾರ ಚೆನ್ನಾಗಿ ಆಗ್ತಾಯಿದೆ, ನಿಜ ಹೇಳಬೇಕು ಅಂದರೆ. ನೋಡಿ, ಎಲ್ಲ ಅಂಗಡಿಗಳಲ್ಲೂ ಪರ್ಚೇಸ್ ಮಾಡ್ತಾ ಇದ್ದಾರೆ ಜನ.
ನಮ್ಮ ಜನಗಳು ಎಷ್ಟು ಬುದ್ಧಿವಂತ ಅಂದರೆ ನೋಡಿ, ಎಷ್ಟು ರಶ್ ಇದೆ. ಎಲ್ಲೂ ಗಾಡಿ ಎತ್ಕೊಂಡ್ಬಂದಿದ್ದಾರೆ, ಅಲ್ಲೋ ಬಾಯಮ್ಮ ನೋಡಿ ಕಾರಲ್ಲಿ ಎತ್ಕೊಂಡ್ಬಂದ್ಬಿಟ್ಟು ಈ ರಶಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದರಿಂದ ಜನಗಳಿಗೂ ತೊಂದರೆ ಆಗುತ್ತೆ, ಅವ್ರಿಗೂ ತೊಂದರೆ ಆಗುತ್ತೆ. ಆಮೇಲೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ಪೊಲೀಸರಿಗೂ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಜನಗಳು ಅರ್ಥ ಮಾಡ್ಕೊಬೇಕು ನಾವು ಯಾವ ರೋಡಲ್ಲಿ ಏನು ತೊಗೊಂಬರ್ತಾ ಇದ್ದೀವಿ ಅಂತ. ಇಲ್ಲಿ ರೋಬೋಟ್ ನಿಮಗೆ ಇದೆ, ಒಂದು ದಾರಿ ಈ ಸೈಡ್ಗೆ ಹಾಕೊಳ್ಳೋ, ದಾರಿಗೆ ಹಾಕೊಂಡ್ರೆ ಹೆಂಗ ನೀನು ಜನ ಓಡಾಡೋದು ಬಲ್ವಾ? ಹಾಯ್ ಗಾಯ್ಸ್, ಇಲ್ಲಿ ಮನೆ ಬಳಕೆ ಸಾಮಾನುಗಳು 20 ರೂಪಾಯಿ 30 ರೂಪಾಯಿ 20 ರೂಪಾಯಿ ಮನೆ ಬಳಕೆ ಸಾಮಾನು ತಗೊಳಕ್ಕೆ ಹೆಣ್ಮಕ್ಳು ಮುಗಿ ಬಿದ್ದಿದ್ದಾರೆ. ಅದು 20 ರೂಪಾಯಿ 30 ರೂಪಾಯಿ ಸಾಮಾನು ಎಲ್ಲರೂ ತಗೊಳ್ತಾರೆ. ಇಲ್ಲಿ ಎಲ್ಲರೂ ಇದ್ದಾರೆ, ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ನು ಎಲ್ಲರೂ ಬಂದು ವ್ಯಾಪಾರ ಮಾಡ್ತಾಯಿದ್ದಾರೆ ಅಲ್ವೇನಾ? ಎಲ್ಲರೂ ಬಂದು ವ್ಯಾಪಾರ ಮಾಡ್ತಾಯಿದ್ದಾರೆ, ಎಲ್ಲರೂ ತಿಂತಾಯಿದ್ದಾರೆ, ಭೇದ ಭಾವ. ಇಲ್ಲಿ ಉಪ್ಪಿನಕಾಯಿಗೆ ಜಾರಗಳು ಇಟ್ಕೊಂಡಿದ್ದಾರೆ, ಉಪ್ಪಿನಕಾಯಿ ಹಾಕೋಕ್ಕೆ ತುಪ್ಪ ಹಾಕಿದ್ದಕ್ಕೆ ಜಾರಗಳು ಇಟ್ಕೊಂಡಿದ್ದಾರೆ. 120 ರೂಪಾಯಿ ಅಂತ ಒಂದು. ಸೊ ಒಳ್ಳೆ ಎಲ್ಲರಿಗೂ ವ್ಯಾಪಾರ ಆಗೋಕ್ಕೆ ಮನೆ ಬಳಕೆ ವಸ್ತುಗಳೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ. ಇಲ್ಲಿ ಹಳ್ಳಿಯಿಂದನೂ ಜನ ಬರ್ತಾರೆ. ಸೊ ನಿಮ್ಮ ಬೇರೆ ತಾಲೂಕುಗಳಲ್ಲಿ ಹಳ್ಳಿಯಿಂದ ಇಷ್ಟೊಂದು ಜನ ಬರೋದಿಲ್ಲ ಆ್ಯಕ್ಚುಲಿ. ಸೊ ಈ ಮಾಲೂರಲ್ಲೇ ಈ ಒಂದು ನೀವು ಸಡಗರ ನೋಡೋಕ್ಕೆ ಸಾಧ್ಯ. ಇಲ್ಲೂ ಒಂದು ಒಡವೆಗಳ ಅಂಗಡಿ ಇದೆ. ಒಡವೆಗಳ ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡ್ತಾರೆ. ಚೆನ್ನಾಗಿದೆಲ್ಲ, ಎಲ್ಲ ಅಂಗಡಿಗಳಲ್ಲೂ ಹೆಣ್ಮಕ್ಳು ಪರ್ಚೇಸ್ ಮಾಡ್ತಾಯಿದ್ದಾರೆ. ಎಲ್ಲೆಲ್ಲಿ ಒಡವೆ ಸಿಗುತ್ತೆ ಆ ಅಂಗಡಿಗಳಲ್ಲೆಲ್ಲೂ ಹೆಣ್ಮಕ್ಳು ಪರ್ಚೇಸ್ ಮಾಡ್ತಾಯಿದ್ದಾರೆ. ಇಲ್ಲೂ ಸಹ ಹೆಣ್ಮಕ್ಳು ಪರ್ಚೇಸ್ ಮಾಡ್ತಾರೆ. ಸುಂದರವಾದ ಹುಡುಗಿಯರೆಲ್ಲ ಬಂದು ಪರ್ಚೇಸ್ ಮಾಡ್ತಾಯಿದ್ದಾರೆ. ನಾನು ಮೊದಲನೇ ಪಲ್ಲಕ್ಕಿ ನೋಡ್ತಾ ಇದ್ದೀನಿ. ಮಾಲೂರಲ್ಲಿ ಈ ರೀತಿ ಪಲ್ಲಕ್ಕಿಗಳು ಜಾಸ್ತಿ ಜನ ಇರ್ತಾರೆ. ಷಣ್ಮುಗ ದೇವರು. ಹಾಂ, ಮಲ್ಲಿಗೆ ಹೂವಿಂದ ಮಾಡಿರೋಂಥದ್ದು. ಚೆನ್ನಾಗಿ ಮಾಡಿದಾರಲ್ಲ ಒಳಗಡೆ ದೇವ್ರುಗಳು. ರಾಮನಿರ್ಬೇಕಮ್ಮ. ಈಗ ನಾವು ಮಾಲೂರಲ್ಲಿರುವಂಥ ಶ್ರೀ ಧರ್ಮರಾಯ ಮತ್ತು ಶ್ರೀ ದ್ರೌಪದಮ್ಮನ ದೇವಾಲಯಕ್ಕೆ ಬಂದಿದ್ದೀವಿ. ದ್ರೌಪದಮ್ಮನು, ಪಾಂಡವರು, ಶ್ರೀಕೃಷ್ಣನು ಎಲ್ಲರೂ ನಿಮ್ಮ ಜೀವನವನ್ನು ಚೆನ್ನಾಗಿ ಕಾಪಾಡಲಿ, ನಿಮಗೆ ನೆಮ್ಮದಿಯನ್ನು ತರಲಿ, ಖುಷಿ ಕೊಡಲಿ ಅಂತ ಇದೇ ಕೂಡಲೇ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಂಬಿಡಿ. ದ್ರೌಪದಮ್ಮ ದೇವರು ನಿಮ್ಮನ್ನು ಚೆನ್ನಾಗಿ ಕಾಪಾಡ್ತಾಳೆ ಅಂತ ಒಂದು ಆಶಯ ಕಿರಣಗಳೊಂದಿಗೆ, ಆ ಒಂದು ಆಸೆಯ ಭಾವನೆಯೊಂದಿಗೆ ನಾವು ದೇವಾಲಯದ ಒಳಗಡೆ ಹೋಗೋಣ. ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ.
ಇಲ್ಲ. ಸೊ ಭಕ್ತಾದಿಗಳಿಗೆ ಇಡ್ಲಿ ಕೊಡ್ತಾ ಇದ್ದಾರೆ, ತಟ್ಟೆ ಇಡ್ಲಿ ಚಟ್ನಿ. ಎಲ್ಲಿ ಕೊಡ್ತಾ ಇದ್ದಾರೆ? ಇಲ್ಲೇ ಹೋಗ್ರಿ. ಸೊ ಭಕ್ತಾದಿಗಳಿಗೆ ಕರ್ಗೋಕ್ಕೆ ಬಂದಿರೋರಿಗೆ ಇಡ್ಲಿ ಚಟ್ನಿ ಹಂಚ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬಳೆ ತೋರಿಸ್ಬೇಕಾ? ಸೊ ಬನ್ನಿ, ಇಲ್ಲಿಂದ ಕ್ಯೂವಾ? ಸೊ ಜನಗಳಿಗೆ ಭಕ್ತಾದಿಗಳಿಗೆ ತಟ್ಟೆ ಇಡ್ಲಿ ಚಟ್ನಿ ಹಂಚ್ತಾ ಇದ್ದಾರೆ. ಜನಗಳು ಕ್ಯೂವಲ್ಲಿ ಬರ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ ವಿಶೇಷ. ತಟ್ಟೆ ಇಡ್ಲಿ ಬಿಸಿ ಚಟ್ನಿ 3 4 ಹಾಕ್ಕೊಳ್ತಾ ಇದ್ದಾರೆ. ಇಲ್ಲಿಂದ ನೀರು ಹಂಚ್ತಾ ಇದ್ದಾರೆ. ಆಮೇಲೆ ಇಡ್ಲಿ 2 ದೊಡ್ಡ ತಟ್ಟೆಗಳು ಇಡ್ಲಿ 2 ಇಡ್ಲಿ ಹಾಕ್ತಿದ್ದಾರೆ. ಎಷ್ಟೊಂದು ಚಟ್ನಿ ಸುರಿತಾ ಇದ್ದಾರೆ. ಇಡ್ಲಿ ಖಾಲಿ ಆಗೋಗಿದೆ ಅಂತ ತುಂಬ ಜನ ಬಂದಿದ್ದಾರೆ. ಇಡ್ಲಿ ಖಾಲಿ ಆಗಿದೆ. ಏನು ದೋಸೆನೂ ಹಾಕ್ಕೊಡ್ತಾ ಇದ್ದಾರೆ ಜನಗಳಿಗೆ. 10,000 ಖಾಲಿ. 10,000 ದೋಸೆ ಹಾಕಿ, ಸೊ ಮುಳ್ಬಾಗಿಲು ದೋಸೆ ಹಾಕಿ ಜನಗಳಿಗೆ ಹಂಚ್ತಾ ಇದ್ದಾರೆ. ಮಾಮೂಲಿಯಾಗಿ ಎಲ್ಲ ಕಡೆ ಪಲಾವ್ ಗಿಲಾವ್ ಹಂಚ್ತಾರೆ, ಆದರೆ ಇಲ್ಲಿ ಮುಳ್ಬಾಗಿಲು ದೋಸೆ ಮತ್ತು ಮಲ್ಲಿಗೆ ಅಂತ ತಟ್ಟೆ ಇಡ್ಲಿನ ಒಂದು 10,000 ಜನಕ್ಕೆ ಹಂಚಿದ್ದಾರೆ. ಅಣ್ಣ, ಯಾರು ಮಾಡಿರೋದು ಈ ಸೇವೆನ? ಊಡಿ ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಒಂದು ಜನಗಳಿಗೆ ಸೇವೆ ಮಾಡಿರೋದು, ಪ್ರಸಾದ ಹಂಚಿರೋದು. ಮುಳ್ಬಾಗಿಲು ದೋಸೆ ಮತ್ತು ಮಲ್ಲಿಗೆ ಅಂತ ತಟ್ಟೆ ಇಡ್ಲಿನ ಜನಗಳಿಗೆ ಹಂಚಿದ್ದಾರೆ. ಮುಳ್ಬಾಗಿಲು ದೋಸೆ ಮಲ್ಲಿಗೆ ಇಡ್ಲಿ ಎಷ್ಟು ಸಾವಿರ ಜನ ಹಂಚಿದ್ದಾರೆ? 10,000 ಜನಕ್ಕೆ ಸೇವೆ ಮಾಡಿದ್ದಾರೆ. ಸೂಪರ್. ಇದೊಂದು ಕಡೆ 10,000 ಅಂತದ್ದು 3 ಕಡೆ ಇನ್ನು 10,000 ಆಯ್ತು. ಅಲ್ಲೆಲ್ಲ ಆ ಕಡೆ ಎಲ್ಲ ಸರ್ಕಲ್ ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ 3 ಕಡೆ ಈ ರೀತಿಯಾಗಿ ಜನಗಳಿಗೆ ಹಂಚಿರೋದು. ಒಬ್ಬ ಇದು ತುಂಬ ನಿಜವಲ್ಲ. ಈ ನಮ್ಮ ಕೋಲಾರ ಡಿಸ್ಟಿಕಲ್ಲೇ ಎಷ್ಟೊಂದು ಹೃದಯವಂತ ಜನಗಳು ಸಿಗೋದು. ಅಲ್ಲಿ 2 ಕಡೆ ಅಲ್ಲೇ 2 ಕಡೆ, ಇನ್ನೊಂದು ಕಡೆ 3 ಕಡೆ ಇಡ್ಲಿನ ಹಂಚಿದ್ದಾರೆ. 3 ಕಡೆ ಸೂಪರ್. ಎಲ್ಲರೂ ಇಡ್ಲಿ ತಿಂದು ಖುಷಿಯಾಗಿದೆ. ಅಂದರೆ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಹಾಕಿದ್ದಾರೆ. ಒಂದೊಂದು ಕೊಟ್ಟು ಕಳಿಸಿಲ್ಲ. 3 ಅಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಊಡಿ ವಿಜಯ್ ಕುಮಾರ್ ಅಂತ. ಯಾರು ಅವರು? JDS ಹೋದ್ಸತಿ ಇಂಡಿಪೆಂಡೆಂಟ್ ಆಗಿ ನಿಂತು 50,000 ಓಟ್ ತೆಗ್ದಿದ್ರು ಅವರು. ಜಸ್ಟ್ ಒಂದು 200 ಓಟಲ್ಲಿ ಸೋತಿದ್ರು ಅವರು. ಹೌದಾ? ಅಷ್ಟೇ. ಈ ಸತಿ JDS ಸೇರ್ಪಡೆ ಆಗಿದ್ದಾರೆ. JDS ಅಲ್ಲಿ ಆಕಾಂಕ್ಷಿ MLA ಅಭ್ಯರ್ಥಿ ಅವರು ಆಮೇಲೆ ಹಾಗೆ ಸೂಪರ್. ಒಳ್ಳೇದಾಗಲಿ ಅವ್ರಿಗೆ, ನಮ್ಮ ಕರ್ಗ ದೇವತೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಲಿ. ಒಂದು ವರ್ಷ ಕೂಡ ನಿಂತಿಲ್ಲ. ಪ್ರತಿ ವರ್ಷನೂ ಇದೇ ಥರ ವರ್ಷ ಹಂಚ್ಕೊಂಡ್ಬರ್ತಾರ. ಪ್ರತಿ ವರ್ಷನೂ ಪ್ರತಿ ದಿನನೂ ಒಂದು ಕಾರ್ಯಕ್ರಮ ಕೂಡ ಮಿಸ್ ಮಾಡಿಲ್ಲ ಅವರು. ಇದು ಸೂಪರ್. ಮದುವೆ ಮುಂಜಿ ಇರ್ಬೋದು, ಕಷ್ಟ ಸುಖ ಇರ್ಬೋದು, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಯಾವುದೇ ರೀತಿ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಯಾರೇ ಆಗಲಿ, ಕಾರ್ಯಕರ್ತರಾಗಲಿ ಇಲ್ಲ ಸಾರ್ವಜನಿಕರಾಗಲಿ, ಗೊತ್ತಿಲ್ಲದೆ ಇರೋರ್ದು ಫೋನ್ ರಿಸೀವ್ ಮಾಡ್ತಾರೆ. ಪ್ಲಸ್ಸು ಆಮೇಲೆ ಅವ್ರನ್ನ ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಸೇರಿಸ್ತಾರೆ. ಸುಮಾರು ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ. ಅವ್ರನ್ನ ಎಷ್ಟೋ ಜನ ಕಣ್ಣು ಆಪ್ರೇಷನ್ಸ್ ಮಾಡಿಸಿದ್ದಾರೆ, ಬೇರೆ ಥರ ಆಪ್ರೇಷನ್ಸು ಮಾಡಿದ್ದಾರೆ. ಎಲ್ಲನೂ ನೋಡ್ಕೊಂಡಿದ್ದಾರೆ. ಸೂಪರ್. ಊಡಿ ವಿಜಯ್ ಕುಮಾರ್ ಅವರಿಗೆ ಸರಿ ಗೆಲ್ಲಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜ ಉದ್ಧಾರಕರು, ಸಮಾಜ ಸೇವೆ ಮಾಡ್ತಾ ಇರುವಂಥ ಸಮಾಜದ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ನಾವು ಅಂಥವ್ರನ್ನ ಆಯಿಸಬೇಕು. ಅದರಿಂದ ಒಳ್ಳೆಯದಾಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಸೊ ಈಗ ಹೇಗಿತ್ತಪ್ಪ ಇಡ್ಲಿ ಚಟ್ನಿ? ಚೆನ್ನಾಗಿದೆಯಾ? ಸೂಪರ್. ಈ ಸೇವೆ ಮಾಡಿದ್ದಾರೆ ಇಷ್ಟೊಂದು ಸಲ. ಸೊ ಇಲ್ಲೂ ಪ್ರಸಾದ ಹಂಚ್ತಾ ಇದ್ದಾರೆ ಅಂದರೆ ಭಕ್ತಾದಿಗಳಿಗೆ ಪಲಾವ್ ಆಗ್ತಾ ಇದ್ದಾರೆ. ಮತ್ತು ಏನು ದೇವಸ್ಥಾನ ಇದು? ಕರಗಮ್ಮ ದೇವಸ್ಥಾನ. ಒಳಗಡೆ ಹೋಗ್ಬರೋಣ. ಇಲ್ಲಿ ಭಕ್ತಾದಿಗಳಿಗೆ ಬಂದಿರೋದು ಎಲ್ಲರಿಗೂ ಮಜ್ಜಿಗೆ ಪಾನಕ ಹಂಚ್ತಾ ಇದ್ದಾರೆ. ಕರಗಮ್ಮ ದೇವಾಲಯ ಅಂತ ಹೇಳ್ಬಿಟ್ಟು ಈ ದೇವಾಲಯಕ್ಕೆ ಒಳಗಡೆ ಇದ್ದಾರೆ. ಇಲ್ಲಿ ಪಾನಕ, ಮಜ್ಜಿಗೆ ಪಾನಕ ಭಕ್ತಾದಿಗಳಿಗೆ ಹಂಚ್ತಾ ಇದ್ದಾರೆ. ಅರ್ಚಕರೇ ನಮಸ್ಕಾರ. ಏನು ದೇವರು? ಕರಗಮ್ಮ ಅಂತ. ಕರಗಮ್ಮನವ್ರನ್ನ ನೋಡ್ತಾ ಇದ್ದೀರಾ ನೀವು. ದರ್ಶನ ಮಾಡ್ಕೊಳ್ಳಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಇದು ಮೊದಲನೇ ದೇವಾಲಯ, ಒಂದೇ ದೇವರು ಇರೋದು ನೋಡ್ತಾ ಇರೋದು.
ಕರಗಮ್ಮ ದೇವಾಲಯದ ಇತಿಹಾಸ ಯಾವಾಗಿಂದ ಪ್ರಾರಂಭ ಆಗಿದೆ? ಈ ಮಾಲೂರು ಕರಗ ಸ್ಟಾರ್ಟ್ ಆದಾಗಿನಿಂದ ಈ ದೇವಸ್ಥಾನ ಇದೆ. ಕರಗ ಸ್ಟಾರ್ಟ್ ಆಗಬೇಕಾದ್ರೆ ಫಸ್ಟ್ ಈ ದೇವಸ್ಥಾನದಿಂದನೇ ಸ್ಟಾರ್ಟ್ ಔಟ್ ಮಾಡ್ತೀವಿ. ಸ್ಟಾರ್ಟ್ ಆದಮೇಲೆ ಕರಗಕ್ಕೆ ಒಂದು ಪ್ರತಿಯೊಂದು ಕಾರ್ಯಕ್ರಮವು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೊದಲನೇ ಪೂಜೆ ಆಗುತ್ತಾ? ಪೂಜೆ ಇಲ್ಲ, ನಾವು ಈ ದೇವಸ್ಥಾನದ ಪೂರ್ವಿಕರು ಸಾಟಿಸ್ತೀವಿ. ಈ ಥರ 15 ಕರಗ ಮತ್ತು ಜಾತ್ರೆ ಇಷ್ಟು 15 ದಿವಸ ಅಂತ ಹೇಳ್ಬಿಟ್ಟು ಇಲ್ಲಿಂದ ಸಾಟಿಸ್ತಾರೆ. ಇಲ್ಲಿಂದ ಅಂದರೆ ಇಲ್ಲಿಂದ ನೀವು ಪ್ರಚಾರ ಹೇಳ್ತೀರಾ? ಫಸ್ಟ್ ಸ್ಟಾರ್ಟ್ ಮಾಡೋದು ಇದು ಈ ದೇವಸ್ಥಾನದ ಸಾಟಿಸ್ತೀರಾ? ಸೂಪರ್. ಮೊದಲಿಂದ ತಲಕಾಲದಿಂದ ಬಂದಿರೋದು. ಆಮೇಲೆ ಸಾರೋದು ಜನಗಳಿಗೆ ಸಾರೋದು ಅಂದರೆ ಜನಗಳಿಗೆ ಇಲ್ಲಿಂದ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಏನೇನು ಕಾರ್ಯಕ್ರಮ ಇದೆ, ಏನೇನು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ದಿನಕ್ಕೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ, ಯಾವಾಗ ಪುಟ್ಟಲಮ್ಮಂದು ಕರಗ ನಡೆಯುತ್ತೆ, ಎಲ್ಲದನ್ನು ವಿಶೇಷವಾಗಿ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಈ ದೇವಾಲಯದಿಂದ ಸ್ಟಾರ್ಟ್ ಈ ಆಗುತ್ತೆ. ಕುಟುಂಬದಿಂದ ಈ ದೇವಸ್ಥಾನದ ಕುಟುಂಬದ ಸದಸ್ಯರು ಏನಿದ್ದಾರೆ ಅವ್ರ ಕಡೆಯಿಂದ ಈ ಕಾರ್ಯಕ್ರಮ ಸಾಧಿಸೋದು. ಕಾರ್ಯಕ್ರಮ ಹೌದಾ? ಇಡೀ ಮಾನವರಿಗೆ ಸಾರೋ ಕಾರ್ಯಕ್ರಮ ಈ ಕುಟುಂಬ ಮಾಡುತ್ತೆ. ಇಲ್ಲಿಂದಾನೇ ಪ್ರಾರಂಭ. ಪ್ರಾರಂಭ ಮಾಡಿ ರಾಜಬೀದಿಗಳಲ್ಲಿ ಹೋಗಿ ಸಾರ್ಬಿಟ್ಟು ಅಲ್ಲಿಂದ ಅವ್ರಿಗೆ ಅಲರ್ಟ್ ಕೊಡೋದು. ಈಗ 15 ದಿವಸ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಜಾತ್ರೆ. ಎಲ್ಲ ಏನೇನಿದೆಯೋ ಎಲ್ಲ ರೆಡಿ ಮಾಡಿಬಿಟ್ಟು ವ್ಯವಸ್ಥೆ ಮಾಡ್ಕೊಳ್ಳಿ ಜಾತ್ರೆ. ಕರಗದ ಸ್ವಾಗತಕ್ಕಾಗಿ ನೀರು ಹಾಕಿ ರಂಗೋಲಿ ಹಾಕಿ ಕರಗ ದೇವರನ್ನ ಸ್ವಾಗತ ಮಾಡ್ಕೊತಾ ಇದ್ದಾರೆ. ನೋಡಿ ಈ ಕಡೆ ನೀರು ಹಾಕಿ ರಂಗೋಲಿ ಹಾಕೋಕ್ಕಾಗಲಿ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಕರಗೋಸ್ಕರ. ವೀಕ್ಷಕರೇ, ಇವಾಗ ನೀವು ಕುಂಬೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಾ. ಇವಾಗ ಕುಂಬೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಖಾಲಿ ಇದೆ ಜಾಗ, ಯಾರೂ ಇಲ್ಲ. ಇವಾಗ ದೇವಸ್ಥಾನದ ಖಾಲಿ ಇದೆ, ಏನು ಗಾಡಿಗಳಿಲ್ಲ, ಜನಗಳಿಲ್ಲ, ಏನಿಲ್ಲ. ಕರಗ ಬರೋಂಥ ಟೈಮ್ಗೆ ನೀವು ಇಲ್ಲಿ ಬಂದಾಗ ಇಲ್ಲಿಂದ ಅಲ್ಲಿವರೆಗೂ ಜನ ಬರೀ ತಲೆಗಳೇ ಕಾಣಿಸ್ತವೆ. ಇಲ್ಲೆಲ್ಲ ತುಂಬ ಹೋಗ್ಬಿಟ್ಟಿದ್ದಾರೆ, ಫುಲ್ ರಶ್ಶು. ಕರಗ ಒಳಗಡೆ ಹೋಗಿ ದೇವಸ್ಥಾನದ ಒಳಗಡೆ ಹೋಗಿ ರೌಂಡ್ ಹಾಕ್ಕೊಂಡು ದೇವಸ್ಥಾನ ಮಾಡ್ಕೊಂಡು ಆರತಿ ತೊಗೊಂಡು ಕರಗ ಬರೋದು. ಇಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ನೀವು ಕರಗ ಟೈಮಿಗೆ ಬಂದಾಗ ನಿಮ್ಗೆ ತೋರಿಸ್ತೀನಿ ಕುಂಬೇಶ್ವರ ದೇವಸ್ಥಾನಕ್ಕೆ ಒಳಗಡೆ ಬಂದು. ಈ ದೇವಸ್ಥಾನದ ಹೊರಾಂಗಣ ವಿಶಾಲವಾಗಿದೆ, ತಂಪಾಗಿದೆ. ದೇವರು ಇಲ್ಲಿ ಬರ್ತಾರೆ, ಕರಗ ಬಂದು ಆ ಕಡೆಯಿಂದ ಒಂದು ರೌಂಡ್ ಹಾಕ್ಕೊಂಡು ಬಂದು ಇಲ್ಲಿ ದೇವ್ರನ್ನ ಒಳಗಡೆ ಬಂದು ಇಲ್ಲಿ ದೇವ್ರ ಹತ್ರ ಆಶೀರ್ವಾದ ತಗೊಂಡು ಆರತಿ ತಗೊಂಡು ಹೋಗ್ತಾರೆ. ಕುಂಬೇಶ್ವರ ಅಂತೇಳ್ಬಿಟ್ಟು ಈ ದೇವಾಲಯದ ದೇವ್ರ ಹೆಸರು. ತುಂಬ ಈಗ ಕ್ಲೋಸ್ ಇದೆ. ಕರಗ ಬರೋ ಸಮಯಕ್ಕೆ ಅರ್ಚಕರು ಬಂದು ದೇವಾಲಯವನ್ನು ತೆಗಿತಾರೆ.
ದೇವರನ್ನು ದರ್ಶನ ಮಾಡ್ಕೊಳ್ಳಿ, ಆಮೇಲೆ ದರ್ಶನ ಮಾಡ್ಕೊಳಕ್ಕಾಗಲ್ಲ. ಆಸ್ಪತ್ಕಟ್ಟೆ ಇದೆ. ಈ ಆಸ್ಪತ್ಕಟ್ಟೆ ಹತ್ರ ನಾಗರದೇವತೆಗಳು. ಈ ನಾಗರದೇವತೆ ಹತ್ರ ಇವರು ಪಾನಕ ಮತ್ತು ಹೆಸರುಬೇಳೆ ಕೋಸಂಬರಿ ಭಕ್ತಾದಿಗಳಿಗೆ ಹಂಚ್ತಾ ಇದ್ದಾರೆ. ನಮಸ್ಕಾರ, ನೀವು ಸೇವೆ ಮಾಡ್ತಾಯಿದ್ದೀರಾ? ಹೌದು ರೀ. ಏನು ನಿಮ್ಮ ಹೆಸರು? ಶಿವಪ್ರಕಾಶ್ ಅನ್ನೋರು ಬಂದಂಥ ಭಕ್ತಾದಿಗಳಿಗೆ ಹೆಸರುಬೇಳೆ ಪ್ರಸಾದ ಹಂಚ್ತಾ ಇದ್ದಾರೆ. ಧನ್ಯವಾದಗಳು. ತೊಗೊಳಪ್ಪ, ಸಾಕು. ತುಳಸಿ ಕಟ್ಟೆ, ನಾಗದೇವರುಗಳು, ದೊಡ್ಡ ದೇವರುಗಳಿದ್ದಾರೆ ಇಲ್ಲಿ. ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಬಂದು ಸುಮಾರು ಜನ ತಿಂದು ಹೋಗ್ತಾ ಇದ್ದಾರೆ, ಇನ್ನೂ ತಿಂತಾ ಇದ್ದಾರೆ. ಎಲೆ ಊಟ ಆಗ್ತಾಯಿದ್ದಾರೆ. ಸೊ ನೋಡೋಣ. ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಮಾಡಿದ್ದಾರೆ ನೋಡಿ, ಎಷ್ಟು ದೊಡ್ಡ ಪಾತ್ರೆಗಳಿದ್ದಾವೆ. ಬಿಳಿ ಅನ್ನ, ದೊಡ್ಡ ಪಾತ್ರೆ, ಸಾಂಬಾರು. ಇದೇನಿದು? ಇದು ಸಾಂಬಾರು, ಇದು ಪಲಾವ್. ಸೊ ಸಿಕ್ಕಾಪಟ್ಟೆ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದಾರೆ ಜನಗಳಿಗೆ. ದೊಡ್ಡದಾಗಿದೆ ಜಾಗ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅನ್ನ, ಪಲಾವು, ವೈಟ್ ರೈಸು, ರಸಮು, ಮಜ್ಜಿಗೆ. ಬಾ ತಿನ್ಕೊಂಬರೋಣ ನಾವು. ಸೊ ಎಲ್ಲರಿಗೂ ಎಲೆ ಊಟ ಆಗ್ತಾಯಿದ್ದಾರೆ. ಹೇಗಿದೆಮ್ಮ ಊಟ? ಒಳ್ಳೆ ತರಕಾರಿ ಸಾರು, ನುಗ್ಗೆಕಾಯಿ ಹಾಕಿರೋಂಥದ್ದು. ಸೊ ಪಲ್ಯ, ಬಾದುಷಾ ಎಲ್ಲ ಇದೆ ಊಟದಲ್ಲಿ. ಹೇಗಿದೆ ಗಾಯ್ಸ್ ಊಟ? ಸೂಪರ್, ಚೆನ್ನಾಗಿದೆ ಊಟ. ಪಲಾವ್ ಇದೆ. ನೀವೇನ ವ್ಯವಸ್ಥೆ ಮಾಡ್ತಿರೋರು? ಹೌದು. ನಿಮ್ಮ ಹೆಸರು? ವ್ಯವಸ್ಥೆಯವರು ವಿಜಯಕುಮಾರ್ ಅವರು, ದೇವಾಲಯ ಸಮಿತಿಯವರು, ಧರ್ಮರಾಯ ಸ್ವಾಮಿ ದೇವಾಲಯ ಸಮಿತಿಯವರು. ನಾವು ಅಡುಗೆ ಕೆಲಸ ಅಡುಗೆ ಎಲ್ಲ ಮಾಡಿ ಬಡಿಸೋದು. ಭಟ್ರು? ಹೌದು, ಭಟ್ರು ಅಡುಗೆ ಒಪ್ಕೊಂಡು. ಹೌದು. ಇರಪ್ಪ. ಬಾದುಷಾ ಚೆನ್ನಾಗಿದೆ. ಬ್ಯಾಟ್ ಎಲ್ಲ ಐತೆ, ನಾ ಬೇಕಂದ್ರೆ ಬ್ಯಾಟ್. ಗಾಯ್ಸ್ ಇಲ್ಲಿ ಊಟ ಬಡಿಸ್ತಾ ಇದ್ದಾರೆ. ಮಾಲೂರು ಕರ್ಗ ದೇವಸ್ಥಾನದ ಕಡೆಯಿಂದ ಮತ್ತು ವಿಜಯಕುಮಾರ್ ಅಂತ ಹೇಳ್ಬಿಟ್ಟು ಅವರು ವ್ಯವಸ್ಥೆ ಮಾಡಿರುವಂಥ ಈ ಒಂದು ಊಟದಲ್ಲಿ ಬಡಿಸ್ತಾ ಇದ್ದಾರೆ. ನಾನು ಪ್ರದೀಪ ಕೂತ್ಕೊಂಡು ಊಟದ ಸವಿತಾ ಇದ್ವಿ. ನೋಡೋಣ ಇವತ್ತು ಊಟದಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಮಕ್ಕಳು ತುಂಬ ಉತ್ಸಾಹದಿಂದ ಊಟವನ್ನು ಬಡಿಸ್ತಾ ಇದ್ದಾರೆ. ಸೊ ನಮಗೆ ಮೊದಲನೇದಾಗಿ ಪ್ಲೇಟ್ ಬಂದಿದೆ. ಕುಪ್ಪಶೆಟ್ಟಿ ಬಾವಿ ಅಂತ ಹೇಳ್ಬಿಟ್ಟು ಒಂದು ಏರಿಯಾದ ಹೆಸರು ಕುಪ್ಪಶೆಟ್ಟಿ ಬಾವಿಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಪಲಾವ್ ಇದೆ, ವೈಟ್ ರೈಸ್ ಇದೆ, ಸಾಂಬಾರು ಇದೆ. ಸ್ವಲ್ಪ ಆಲೂಗಡ್ಡೆ ಪಲ್ಯ, ಪಲಾವ್ ಬಂದಿದೆ. ಬಿಸಿ ಪಲಾವ್ ಇದೆ. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಪಲಾವ್ ಚೆನ್ನಾಗಿದೆ, ಬಿಸಿಯಾಗಿ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ ಅನ್ನ. ತೋರಿಸು, ಎಲ್ಲರೂ ತೋರಿಸು. ನೋಡಿ ಗಾಯ್ಸ್, ಇವರೇ ಊಟ ಮಾಡಿದ್ದು. ಅಡುಗೆ ಮಾಡಿ ಭಟ್ರು ವರ್ಷನೂ ಇವರೇ ಮಾಡೋದು, ಚೆನ್ನಾಗಿ ಮಾಡ್ತಾರೆ. ಆಲೂಗಡ್ಡೆ ಪಲ್ಯ ಚೆನ್ನಾಗಿದೆ, ಪಲಾವ್ ಚೆನ್ನಾಗಿದೆ, ಆಲೂಗಡ್ಡೆ ಪಲ್ಯ ಚೆನ್ನಾಗಿದೆ. ಯಶವಂತ್ ಅಂತ ಹೆಸರು, ಸಿಂಗು ಅವನ ಹೆಸರು. ವೈಟ್ ರೈಸ್ ಜಾಸ್ತಿ ಆಗಿಬಿಟ್ಟಿದೆ ಹುಡುಗ. ಇಷ್ಟು ವೈಟ್ ರೈಸ್ ನನಗೆ ಜಾಸ್ತಿ ಆಗುತ್ತೆ. ಒಳ್ಳೆ ತರಕಾರಿ ಸಾರು, ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿರುವಂಥ ಗಟ್ಟಿ ಸಾಂಬಾರಿದೆ. ಸೊ ಇನ್ಯಾಕೆ ಬಿಸಿ ಇದೆ ಎರಡೂ. ಚೆನ್ನಾಗಿ ಕಲಿಸ್ಕೊಂಡು ಜಾಸ್ತಿ ಸಾಂಬಾರು ಹಾಕ್ಕೊಂಡು ಉಪ್ಕೊಂಡು, ಬಿಸಿ ಇದೆಯಲ್ಲ ಉಪ್ಕೊಂಡು ತಿನ್ನಿ. ಸಾಂಬಾರು ಘಮ ಚೆನ್ನಾಗಿದೆ. ಚೆನ್ನಾಗಿದೆ, ಒಳ್ಳೆ ಊಟ ಇದೆ, ಸೂಪರ್ ಚೆನ್ನಾಗಿದೆ. ಸಾಂಬಾರು ಹಾಕ್ತೀವಿ, ಸರ್ ಹಾಕ್ಸೋಬ ಹಾಕಿ ಸಾತ್ವಿಕ್ ಅವರೇ. ಸಾಂಬಾರು ಚೆನ್ನಾಗಿದೆ, ಅದಕ್ಕೆ ನಾನು 2ನೇ ಸರಿ ಹಾಕ್ಸ್ಕೊತೀನಿ. ವೈಟ್ ರೈಸ್ ಹಾಕೊಳ್ಳಿ. ಧರ್ಮರಾಯ ಸ್ವಾಮಿ ದೇವಾಲಯದ ಸಮಿತಿ ವತಿಯಿಂದ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಶೆಟ್ಟಹಳ್ಳಿ ಬಾವಿ ಈ ಒಂದು ಏರಿಯಾದಲ್ಲಿ ಬಂದಿರುವಂಥ ಕರ್ಗ ನೋಡೋಕ್ಕೆ ಬಂದಿರುವಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. ವಿಶಾಲವಾದ ಈ ಜಾಗದಲ್ಲಿ ಚೆನ್ನಾಗಿದೆ, ಸುಸಜ್ಜಿತವಾಗಿ ಜಾಗ ಇದೆ, ದೊಡ್ಡದಾಗಿದೆ. ಒಂದು 500 ಜನ ಕುತ್ಕೊಂಡು ತಿನ್ನೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ.
ಭಾಳ ಚೆನ್ನಾಗಿತ್ತು ಊಟ, ಭಾಳ ಚೆನ್ನಾಗಿದೆ. ಇಲ್ಲಿ ಅಡುಗೆ ಮಾಡಿ ಅಲ್ಲಿ ಹಂಚ್ತಾ ಇರೋದು ಬಿಸಿ ಬಿಸಿ ನೀರು ಕೂಡ ಹೊಗೆ ಹೋಗ್ತಾಯಿದೆ. ಇದು ಪಲಾವ್ ಕಣು. ಸೊ ಸಾಂಬಾರು, ತರಕಾರಿ, ಸಾರು ಎಲ್ಲ ಇತ್ತು, ರೈಸು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲೊಂದು ದೇವಾಲಯ ಇದೆ, ನೋಡ್ಕೊಂಬರೋಣ ಇದು ಯಾವ ದೇವಾಲಯ ಅಂತ. ನಂಜೇಗೌಡರು ಬಂದಿದ್ದಾರೆ ಕರಗ ನೋಡೋಕ್ಕೆ. ನಂಜೇಗೌಡರು ಒಂದು ಭಾವಚಿತ್ರವನ್ನು ಆ ದೇವಸ್ಥಾನದ ತೇರಪ್ಪ ಇದು. ಶ್ರೀ ವರಸಿದ್ಧಿ ವಿನಾಯಕ ದೇವಾಲಯವಿದು. ಒಳಗಡೆ ವರಸಿದ್ಧಿ ಇದ್ದಾನೆ, ನೋಡ್ಕೊಂಬ. ವರಸಿದ್ಧಿ ವಿನಾಯಕ ತುಂಬ ಚೆನ್ನಾಗಿ ಅಲಂಕಾರಗೊಂಡಿದ್ದಾನೆ ದೇವರು. ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ. ಇವಾಗ ಈ ರೀತಿ ಕಾಣಿಸ್ತಿದ್ದಾನೆ. ಇನ್ನೇನು ಕರಗ ಬರೋ ಸಮಯಕ್ಕೆ ಇನ್ನೂ ಅದ್ಧೂರಿಯಾಗಿ ಮಾಡ್ತಾರೆ. ಇವಾಗ ಇಷ್ಟು ಖಾಲಿ ಇದೆ ಜಾಗ. ಕರಗ ಬರೋ ಟೈಮಿಗೆ ಬಂದುಬಿಟ್ರೆ ನಿಮ್ಗೆ ಇಲ್ಲಿ ಬರೀ ಜನಸಾಗರ ಯೂಟ್ಯೂಬ್ ಹಾಕ್ತೀವಿ. ಸೊ ಈ ಒಂದು ಮನೆ ತುಂಬ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ಮನೆಗೆ. ಮತ್ತು ಮನೆ ಹೆಣ್ಮಕ್ಳೆಲ್ಲನೂ ಹಾಂ, ಎಲ್ಲರೂ ಸೇಮ್ ಬಟ್ಟೆ ಹಾಕ್ಕೊಂಡಿದ್ದೀರಾ. ಇವತ್ತು RCB ಮ್ಯಾಚ್ ಅಮ್ಮ RCB ಮ್ಯಾಚಿಗೆ ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ. ಹೌದಾ? ಇಷ್ಟೊತ್ತು ಇಲ್ಲೇ ಎಲ್ಲರೂ ಇದು ಸೇರಿದ್ವಿ. ಇವಾಗ ಒಳಗಡೆ ಹೋದ್ರೆ ಇನ್ನು ಆಮೇಲೆ ಬರ್ತೀರಲ್ಲ, ಹೋಗಿ ಬರೋಣ. ನಮ್ಮನೇಲೆ ಶ್ರೀವಾರಿ ನಿಲಯ ಅಂತ ಹೇಳ್ಬಿಟ್ಟು ಇಲ್ಲಿ ಕರಗ ದೇವಸ್ಥಾನ ಹತ್ರ ಇರೋದ್ರಿಂದ ಇವರು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕರಗವನ್ನು. ಎವ್ರಿ ಇಯರ್ ನಾವು ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ಸೂಪರ್. ಪ್ರಾಪರ್ ಇದೆ ಅಲ್ವಾ? ಇದೇ ಪ್ರಾಪರ್. ಹುಟ್ಟು ಬೆಳೆದಿರೋದೇ ಇಲ್ಲೇ, ಹುಟ್ಟು ಬೆಳೆದಿರೋದು ಇಲ್ಲೇ. ಆದ್ರಿಂದ ಈ ಕರಗಂದ್ರೆ ಸೆಂಟಿಮೆಂಟ್ ನಿಮಗೆ. ಸೆಂಟಿಮೆಂಟ್ ಎಲ್ಲ ದೇವರುಗಳು ನಮ್ಮ ರೋಡಲ್ಲೇ ಬರುತ್ತೆ. ಎಲ್ಲ ದೇವರು, ಎಲ್ಲ ಉತ್ಸವ ಪಲ್ಲಕ್ಕಿಗಳು ಹಿಂಗೆ ಬರುತ್ತಾ? ಈ ಕಡೆ ಬರುತ್ತೆ. ಸೂಪರ್. ಆ ಟೈಮ್ ಬರ್ತೀವಿ. ಓಕೆ, ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. MLA ಅವರು ಇಲ್ಲಿ ಬರ್ತಾರಾ? ಹೌದಾ? ಇಲ್ಲಿಗೆ MLA ಅವರು ಬರ್ತಾರೆ. ಕರ್ಗ ಇಲ್ಲಿಗೆ ಬರುತ್ತಾ? ಕರ್ಗ ಇಲ್ಲಿ ಬಂದಾಗ MLA ಅವರು ಇಲ್ಲಿ ಬಂದು ಊಟದ ವ್ಯವಸ್ಥೆ ಮಾಡ್ತೀರಾ MLA ಅವ್ರಿಗೆ? ಸೂಪರ್ ಸೂಪರ್ ಸೂಪರ್. ಸೊ ನಾವು ಬರ್ತೀರಿ ಆ ಟೈಮ್ಗೆ ಊಟಕ್ಕೆ. ಚೆನ್ನಾಗಿದ್ದೀರಾ ಅಂಕಲ್? ಕರಗ ಈ ಮನೆ ಹತ್ರ ಬಂದು ಮೊದಲನೇ ಪೂಜೆ ತಗೊತಾರೆ. ಇಲ್ಲಿ ಮೊದಲನೇ ಕರಗಕ್ಕೆ ಪೂಜೆ ಆಗುವಂಥ ಮನೆ ಇದು. ರಮೇಶ್ ಅವ್ರ ಮನೆ. ರಮೇಶ್ ಅವರೇ ನಮಸ್ಕಾರ. ಮೊದಲನೇ ಪೂಜೆ ಕರಗಕ್ಕೆ ನಿಮ್ಮ ಮನೆಯಿಂದ ಆಗುತ್ತೆ? ಹೌದು. ಸೂಪರ್. ನೀವು ಎಲ್ಲ ಭಾಗ್ಯಶಾಲಿಗಳು. ಆಂಟಿ ಇದ್ದಾಳೆ. ಕರಗಕ್ಕೆ ಮೈನ್ ಕರಗ ಆಚೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಕರಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ದೇವಸ್ಥಾನದ ಹತ್ರ. ಈ ಕಡೆ ಸೌಂಡ್ ಬರ್ತಾ ಇದೆ. ಹೋಗೋಣ. ಮೇಡಮ್ ನಮಸ್ಕಾರ ಮೇಡಮ್. ಮೇಲಕ್ಕೆ ಬೇಡ್ರಿ, ಎಲ್ಲ ಮೇಲಕ್ಕೆ ಬೇಡ, ಹಂಗೆ ನಾ ಬಾಕಿ ಬಿಡಪ್ಪ